Hi, hello everyone. This is Madhukumar Nagaraj. Welcome back to my channel. ಇವತ್ತು ಡೇಟ್ ಬಂದು 5th ಜುಲೈ. ಸೊ 5th ಜುಲೈ ಏನಾಗಿದೆ ಮಾರ್ಕೆಟ್ ಅಂತ ನೋಡೋಣ ಬನ್ನಿ. ಸೊ 5th ಜುಲೈ ಮಾರ್ನಿಂಗ್ HDFC ಎಲ್ಲ ರಿಸಲ್ಟ್ ಎಲ್ಲ ಇದ್ದಿದ್ದಕ್ಕೆ ನಾನು ಅನ್ಕೊಂಡೆ ಇಲ್ಲಿಂದ ಬೂಮ್ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಮಾರ್ಕೆಟ್ ಬ್ರೇಕ್ಔಟ್ ಅನ್ನ ಕೊಡ್ತು. ಸೊ ಸಿಕ್ಸ್ ನನ್ನ ಟ್ರೈಲಿಂಗ್ ಬೇರೆ ವಾಪಸ್ ಬಂದು ಹಿಟ್ ಮಾಡ್ತು. ಸೊ ಒಂದು ಕ್ಲಿಯರ್ ಮೂಮೆಂಟಮ್ ಇರಲಿಲ್ಲ. ಹಂಗಾಗಿ ಸ್ಟಾಪ್ ಲಾಸ್ ಟ್ರಾಲಿಂಗ್ ಇಟ್ ಆಯ್ತು. ನಾನು ಫುಲ್ ಡೇ ವೆಯ್ಟ್ ಮಾಡಿದೆ ಮೇಲ್ಗಡೆ ಬ್ರೇಕ್ಔಟ್ ಆಗುತ್ತೆ ಅಂತ. ಹೇಗೇನು ಫುಲ್ ಡೇ ಕನ್ಸಾಲಿಡೇಷನ್ ಆಯಿತು, ಇಲ್ಲ ಲಿಟ್ರಲಿ ಕನ್ಸಾಲಿಡೇಷನ್. ಹೇಗೇನು ಇಲ್ಲೆಲ್ಲೋ ಬ್ರೇಕ್ಔಟ್ ಆಯಿತು ಮೀನ್ಸ್ 140ಗೆ ಇಲ್ಲಿ ಬ್ರೇಕ್ಔಟ್ ಆಯಿತು. ಸೊ ನನಗೆ ಟ್ರೆಂಡ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಒಂದು 100 ಪಾಯಿಂಟ್ಸ್ 150 ಪಾಯಿಂಟ್ಸ್ವರೆಗೂ ಟ್ರಯಲ್ ಆಗಿ ರಿವರ್ಸಲ್ ಅಲ್ಲಿ ಸ್ಟಾಪ್ ಲಾಸ್ ಟ್ರಿಗರ್ ಆಗೋಯ್ತು. ಈ ಕ್ಯಾಂಡಲ್ ನನಗೆ ಟ್ರಿಗರ್ ಮಾಡ್ತು. ಇಲ್ಲ ಅಂತಂದ್ರೆ ಇಷ್ಟು ಯೂಸ್ ಟ್ರೆಂಡ್ ನಾನು ಕವರ್ ಮಾಡ್ತಾ ಇದ್ದೆ. ಬಟ್ ಬಿಕಾಸ್ ನಾವು ನಮ್ದೇನ್ ಸಿಸ್ಟಮ್ ರೂಲ್ಸ್ ಅಲ್ಲಿ ಇರುತ್ತೆ ಅಷ್ಟೇ ಕವರ್ ಮಾಡಕ್ ಟ್ರೈ ಮಾಡ್ಬೇಕು. ಮತ್ತೆ ರನ್ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅನ್ಕೊಂಡು ಥಿಂಕ್ ಮಾಡಿ ಏನು ಮಾಡೋದಕ್ಕಾಗೋದಲ್ಲ. ಇವಾಗ ಬೆಳಗ್ಗೆನೆ ನೋಡಿ, ಇವಾಗ ಬೆಳಗ್ಗೆ ಮೇಲ್ಗಡೆ ಬ್ರೇಕ್ಔಟ್ ಆಗುತ್ತೆ ಅನ್ಕೊಂಡ್ವಿ, ಎಷ್ಟೊಂದು ಸಿಗ್ನಲ್ಗಳು ಸಿಕ್ಕಿರುತ್ತೆ. ಸೊ ಆ ಸಿಗ್ನಲ್ ಎಲ್ಲ ಟ್ರೈ ಮಾಡಿದ್ರೆ ಜಾಸ್ತಿ ಲಾಸ್ಗೆ ಹೋಗ್ತೀವಿ. ಸೊ ಒನ್ ಟ್ರೆಂಡ್ ಮಿಸ್ ಆಗೋದ್ರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ಸೊ ಟ್ರೆಂಡ್ಸ್ ಅಂತೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ನಾವು ಲೈಫ್ ಲಾಂಗ್ ಟ್ರೇಡ್ ಮಾಡ್ಬೇಕಾಗಿರೋದ್ರಿಂದ ಒಂದು ಸಣ್ಣ ಪುಟ್ಟ ಟ್ರೆಂಡ್. ಸೊ ಟ್ರೇಡ್ ನೋಡಕ್ ಬಂದ್ರೆ 371.62 ಎಂಟ್ರಿ ಮಾಡಿದೆ. 398 ನನಗೆ ಟ್ರೈಲಿಂಗ್ ಸಿಕ್ತು. 120 ಪಾಯಿಂಟ್ಸ್ ಬುಕ್ಕಿಂಗ್ ಆಯ್ತು. ಸೊ ಅಲ್ಲಿಗೆ ಟ್ರೇಡ್ ಓವರ್ ಆಯ್ತು. ಫಸ್ಟ್ ಟ್ರೇಡ್ ಬುಲಿಶ್ ಟ್ರೇಡ್, ನಾನು ಅನ್ಕೊಂಡಂಗೆ ಆಗಲಿಲ್ಲ. ಬಟ್ ಸೆಕೆಂಡ್ ಟ್ರೇಡ್ 426.54ಗೆ ಎಂಟ್ರಿ ಮಾಡಿದೆ. 525ಗೆ ಎಕ್ಸಿಟ್ ಆಯಿತು. ಸೊ ನಾನು ಎಂಟ್ರಿ ಮಾಡಿದಾಗಲೇ ಇದು ಲಿಟ್ರಲಿ ಒಂದು 580 ಪಾಯಿಂಟ್ಸ್ವರೆಗೂ ಮೊಮೆಂಟಮ್ ಕೊಟ್ಟಿತ್ತು. ಜಸ್ಟ್ ಇಲ್ಲೇ ಇದೆ ಆಪ್ಷನ್ ಸ್ಟ್ರೈಕ್ ಪ್ರೈಸ್ 425, ಇಲ್ಲಿ ಎಂಟ್ರಿ ಮಾಡಿದ್ದು ನಾನು. ಮಾರ್ಕೆಟ್ 800 ಚೇಂಜ್ ಕ್ಲೋಸ್ ಆಗಿದೆ. ಹತ್ತತ್ರ 375 ಪಾಯಿಂಟ್ಸ್ ಮೂಮೆಂಟ್. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಯಾವ ತರ ಒಂದಿನ ಬಂದೇ ಬರುತ್ತೆ. ಈ ತರ ಮಧ್ಯದಲ್ಲಿ ಕನ್ಸಾಲಿಡೇಷನ್ ಬರಲಿಲ್ಲ ಅಂದರೆ ಆಬ್ವಿಯಸ್ಲಿ ಈ ತರ ಹ್ಯೂಜ್ ಟ್ರೆಂಡ್ ಕವರ್ ಆಗುತ್ತೆ. ಬಟ್ ನಾನು ಕನ್ಸಾಲಿಡೇಷನ್ ಟೈಮಲ್ಲಿ ನಾನು ಇರೋಕ್ಕೆ ಇಷ್ಟಪಡಲ್ಲ. ಸೊ ನಂದು ಟ್ರೈಲಿಂಗ್ ಜಾಸ್ತಿ ಇರುತ್ತೆ. ಸೊ ಟ್ರೈಲಿಂಗ್ ಪ್ರಕಾರವಾಗಿ ನಾನು ಎಕ್ಸಿಟ್ ಆದೆ. ಓವರ್ ಆಲ್ ಡೇ ನನಗೆ 118 ಪಾಯಿಂಟ್ಸ್ 16 ಪಾಯಿಂಟ್ಸ್ ಅನಿಸುತ್ತೆ, 117 ಪಾಯಿಂಟ್ಸ್ ಬುಕ್ ಆಯಿತು. ಸೊ 67,650ಗೆ ಮತ್ತೆ ಬ್ಯಾಕ್ ಆಯಿತು. ನನ್ನ ಡ್ರಾ ಡೌನ್ ಅಗೇನ್ ಕಮ್ ಬ್ಯಾಕ್ ಟು 3,333. ಇಲ್ಲಿ ಈಕ್ವಿಟಿ ಕರ್ವ್ನು ಅಷ್ಟೇ ವಾಪಸ್ ಹೋಗ್ತಾ ಇದೆ. ನಾನು ಹೇಳ್ದಂಗೆ ಡ್ರಾಪ್ ಪೀಕ್ ಅಂದಂಗೆ ಪೀಕ್ ವಾಪಸ್ ಹೋಗ್ತಾ ಇದೆ. ನೋಡೋಣ ಈ ಮಂತ್ ಏನ್ ಮಾಡುತ್ತೆ ಅಂತ. ಸೊ ಅಲ್ಲಿವರೆಗೂ ಟ್ರ್ಯಾಕ್ ಮಾಡ್ತಾ ಇದೆ. ಜಸ್ಟ್ ಇನ್ಫಾರ್ಮೇಶನ್ ಪರ್ಪಸ್ಗೆ ಅಷ್ಟೇ. ಸೊ ನೋಡ್ತಾ ಇರಿ. ಬಿಕಾಸ್ ನಾನು ನಿಮ್ಗೆ ಇಲ್ಲಿ ಏನ್ ಇನ್ಫಾರ್ಮೇಶನ್ ಕೊಡಕ್ ಬರ್ತಿದ್ದೀನಿ ಅಂದ್ರೆ ಮಾರ್ಕೆಟ್ ಟ್ರೆಂಡಿಂಗ್ ಅಲ್ಲಿ ಇದ್ದಷ್ಟು ಮಾಡಿದ್ರೆ ನಮ್ಗೆ ಒಳ್ಳೇದು. ನೀವು ಮಾರ್ಕೆಟ್ ಟ್ರೆಂಡ್ ಇರಲ್ಲ, ಏನಿರಲ್ಲ, ಅವಾಗ ನಾವು ಟ್ರೇಡ್ ತಗೋತೀವಿ, ಏನೊಂದು ಪ್ರಾಫಿಟ್ ಬರುತ್ತೆ, ಆಗ ಬರುತ್ತೆ, ಹೇಗ್ ಬರುತ್ತೆ ಅಂದ್ರೆ ಅವೆಲ್ಲ ಆಗಲ್ಲ. ಸುಮ್ಮನೆ ಬ್ಲೈಂಡ್ ಆಗಿ ಸಿಕ್ಕಿದ ಕಡೆ ಎಲ್ಲ ಎಂಟ್ರಿ ಮಾಡಕ್ ಹೋಗ್ಬೇಡಿ. ಜಸ್ಟ್ ಇಮ್ಯಾಜಿನ್ ಮಾರ್ನಿಂಗ್ ಟ್ರೆಂಡ್ ಲೈನ್. ಸೊ ಇವಾಗ 2 ಪಾಯಿಂಟ್ಸ್ 3 ಪಾಯಿಂಟ್ ಟಚ್ ಆಗಿರೋದು ನಮ್ಗೆ ಒಂದು ಟ್ರೆಂಡ್ ಲೈನ್. ಟ್ರೆಂಡ್ ಬ್ರೇಕ್ ಆಯ್ತು. ಸೊ ಬುಲ್ಲಿಶ್ ಮೂವ್ಮೆಂಟ್ ಇಲ್ಲ. ನಾವು ಸ್ಟಿಲ್ ಬುಲ್ಲಿಶ್ಗೆ ಹೋಗ್ಬೇಕು ಅಂದ್ರೆ ನಮ್ಗೆ ಅಟ್ಲೀಸ್ಟ್ ಈ ಹೈ ಕ್ರಾಸ್ ಆಗಬೇಕು. ಹೈ ಕ್ರಾಸ್ ಆಯ್ತು, ಎಂಟ್ರಿ ಮಾಡಿದ್ವಿ, ಹೋಗಿಲ್ಲ. ಸೊ ಒಂದೆರಡು ಚಾನ್ಸ್ ತಗೊಬೋದಷ್ಟೇ. ಓಕೆ, ಹೈ ಕ್ರಾಸ್ ಆಯ್ತು, ಐನು ನಾವು ಸಸ್ಟೈನ್ ಆಗ್ತಾ ಇಲ್ಲ ಅಂತಂದ್ರೆ ನಾವು ಮಾಡಕ್ ಹೋಗ್ಬಾರ್ದು ಯೂಶಲಿ. ಈಗ ಒಂದು ಕನ್ಸಾಲಿಡೇಷನ್ ನಡೀತಾ ಇರುತ್ತೆ. ಈಗ ಈ ಪ್ಯಾಟ್ರನ್ ನೋಡಿ, ಈಗ ಕಂಟಿನ್ಯೂಸ್ ಆಗಿ ಸೈಡ್ ವೈಸ್ ಹೋಗಿರುತ್ತೆ ಬೆಳಗ್ಗೆಯಿಂದ. ಕನ್ಸಾಲಿಡೇಷನ್ ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆದ್ಮೇಲೆ ಸ್ವಲ್ಪ ಟೈಮ್ ತಗೊಂಡಿದೆ, ಫುಲ್ ಬ್ಯಾಕ್ ತಗೊಂಡಿದೆ, ಅಗೇನ್ ಫಾಲ್ ಆಗಿದೆ. ಸೊ ಈ ತರ ಕನ್ಸಾಲಿಡೇಷನ್ ಆಗುತ್ತಲ್ಲ, ಇವಾಗ ಯಾವಾಗ ಸೈಡ್ ವೈಸ್ ಹೋಗಕ್ ಶುರು ಮಾಡುತ್ತೆ, ಅದಾದ್ಮೇಲೆ ಒಂದು ಬಿಗ್ ಮೊಮೆಂಟಮ್ ಬಂದೇ ಬರುತ್ತೆ. ಸೊ ನಾವು ಬಿಗ್ ಮೊಮೆಂಟಮ್ ನ ಕ್ಯಾಪ್ಚರ್ ಮಾಡಬೇಕು. ಈ ತರ ಸಣ್ಣ ಪುಟ್ಟ 500 ಇಲ್ಲ 20 ಪಾಯಿಂಟ್ಸ್ 30 ಪಾಯಿಂಟ್ಸ್ ಆ ತರ ಮಾಡೋದಿದ್ರೆ ನೀವು ಅದು ಸ್ಕ್ಯಾಲ್ಪರ್ ಆಗೋಗ್ತೀರಾ. 20 ಪಾಯಿಂಟ್ಸ್ 30 ಪಾಯಿಂಟ್ಸ್ ನೀವು
ಮಾಡ್ಕೊಂಡು ಮಾಡ್ಬೋದು. ಬಟ್ ನಿಮ್ಗೆ ದೊಡ್ಡ ದೊಡ್ಡ ಪ್ರಾಫಿಟ್ ಬೇಕು ಅಂದ್ರೆ ದೊಡ್ಡ ದೊಡ್ಡ ಟ್ರೆಂಡ್ಗಳನ್ನ ನೀವು ಟ್ರೈಲ್ ಮಾಡಬೇಕು. ಇಲ್ಲಿ ನೋಡಿ, ಇದು ನಮಗೆ ಸಪೋರ್ಟ್ ಇದ್ದಿದ್ದು. ಯೂಶಲಿ ಸಪೋರ್ಟ್ನ ಅಷ್ಟು ಈಸಿಯಾಗಿ ಬ್ರೇಕ್ ಮಾಡಲ್ಲ. ಅದಕ್ಕೆ ಮಾರ್ನಿಂಗ್ ಏನಾಗಿದೆ, ಕ್ಯಾಂಡಲ್ ಬಂದಿದೆ, ಅಗೇನ್ ವಾಪಸ್ ಹೋಗಿದೆ. ಈ ಕ್ಯಾಂಡಲ್ ರಿವರ್ಸಲ್ ಆಗಿದೆ. ಏಕೆನ್ ಸ್ಟ್ರಾಂಗ್ ಸೆಲ್ಲರ್ಸ್ ಬಂದಿದ್ದಾರೆ, ಟ್ರೇಡ್ ತಗೊಂಡಿದ್ದಾರೆ. ಇಲ್ಲಿ ನೋಡಿ, ಅಗೇನ್ ಇಲ್ಲೊಂದು ಸಪೋರ್ಟ್, ಇಲ್ಲಿ ರೆಸ್ಪೆಕ್ಟ್ ಮಾಡಿ ವಾಪಸ್ ಮೇಲಕ್ಕೆ ಹೋಗಿದೆ. ಮೀನ್ಸ್ ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇರ್ತಾರೆ. ಫಸ್ಟ್ ಕ್ಯಾಂಡಲ್ ಅಲ್ಲಿ ಎಲ್ಲಿ ನಮಗೆ ಬೈಯರ್ಸ್ ಜಾಸ್ತಿ ಇದ್ದು ಬೂಮ್ ಆಗಿರುತ್ತೋ ಅದು ಹಿಸ್ಟ್ರಿ ರಿಪೀಟ್ ಆಗತ್ತೆ. ಸೊ ಅಗೇನ್ ಬೈಯರ್ಸ್ ಟ್ರೈ ಮಾಡಿದ್ರು, ಫೇಲ್ ಆಯ್ತು, ಕೆಳಗಡೆ ಹೋಗ್ತಾ ಇದೆ. ಇಷ್ಟೇನೆ ಸಿಂಪಲ್ ಮಾರ್ಕೆಟ್. ಇವಾಗ ಗ್ಯಾಪ್ ಫಿಲ್ ಆದ ತಕ್ಷಣ ಗ್ಯಾಪ್ನ ರೆಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್, ಮತ್ತೆ ವಾಪಸ್ ಹೋಗುತ್ತೆ. ಆ ಥರ ಒಂದು ಎಷ್ಟೊಂದು ಎಕ್ಸಾಂಪಲ್ಗಳಿದೆ, ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಇವಾಗ ಗ್ಯಾಪ್ ನೋಡಿ, ಗ್ಯಾಪ್ ಫಿಲ್ ಆಯ್ತು, ಗ್ಯಾಪ್ ಟಚ್ ಆಗ್ತಿದಂಗೆ ರಿವರ್ಸಲ್ ಆಯ್ತು, ಅಗೇನ್ ಬ್ರೇಕ್ ಮಾಡಿತು. ಸಮ್ಟೈಮ್ಸ್ ಗ್ಯಾಪ್ನ ಫಿಲ್ ಮಾಡಿ ರಿವರ್ಸ್ ಆಗುತ್ತೆ. ಇದು ನೋಡಿ ಗ್ಯಾಪ್, ಎಲ್ಲ ಡ್ರಾಯಿಂಗ್ಸ್ ಡಿಲೀಟ್ ಮಾಡೋಣ. ಈಗ ನೋಡಿ, ಇದು ಗ್ಯಾಪ್, ಗ್ಯಾಪ್ ಟಚ್ ಆಯ್ತು, ಮಾರ್ಕೆಟ್ ಫಾಸ್ಟ್ ಆಗಿ ರಿವರ್ಸ್ ಆಯ್ತು. ಯಾಕೆಂದ್ರೆ ಗ್ಯಾಪ್ ಡೌನ್ ಡೇ. ಸೊ ಗ್ಯಾಪ್ ಟಚ್ ಆಗ್ತಿದ್ದಂಗೆ ಸೆಲ್ಲರ್ಸ್ ಬರ್ತಾರೆ, ಸೆಲ್ ಮಾಡ್ತಾರೆ. ಇಫ್ ಇನ್ ಕೇಸ್ ಇದ್ರು ವೈಸ್ ಫೋರ್ಸ್ ಆಗಿದ್ರೆ ಬೈಯರ್ಸ್ ಬರ್ತಾರೆ, ಬೈ ಮಾಡ್ತಾರೆ. ಗ್ಯಾಪ್ ಅಪ್ ಆಗಿದೆ. ಸೊ ಇಷ್ಟೇ ಸಿಂಪಲ್ ಲಾಜಿಕ್ ನೋಡ್ಕೊಂಡು. ಮೀನ್ಸ್ ಮಾರ್ಕೆಟ್ ಅಂತೂ ಸಿಂಪಲ್, ನಾವು ನಮ್ಮ ಲಾಜಿಕ್ ಸ್ಟಿಕ್ ಆನ್ ಆಗ್ಬೇಕು. ಇವಾಗ ನಾನೇನೋ ಒಂದು ಲಾಜಿಕ್ ಇಟ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ಅಂದ್ರೆ ನೀವು ಅದೇ ಮಾಡ್ಕೊಂಡು ಮಾಡಿ ಅಂತ ಏನಲ್ಲ. ನಿಮ್ಗೊಂದು ಪ್ಯಾಟರ್ನ್ ಸಿಗುತ್ತೆ. ಇವಾಗ ನೀವು ಒಂದು ಡಬ್ಲ್ಯೂ ಪ್ಯಾಟರ್ನ್, ಎಂ ಪ್ಯಾಟರ್ನ್ ಯಾವುದೋ ಒಂದು ಟ್ರೇಡ್ ಮಾಡ್ತಿರ್ತೀರಾ, ಅದ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಓಕೆ, ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ನನ್ನ ಎಲ್ಲ ವಿಡಿಯೋಗಳನ್ನ ನೋಡೋಕೆ ಶುರು ಮಾಡಿ. ಇಲ್ಲಿ ನೋಡಿ, ನಾನು ಬೇಸಿಕ್ಸ್ ಆಫ್ ಆಪ್ಷನ್ಸ್ ಬಗ್ಗೆ ಮಾತಾಡಿದ್ದೀನಿ. ಸೊ ನಿಮಗೆ ಬೇಸಿಕ್ಸ್ ಆಪ್ಷನ್ಸ್ ಚೈನ್ ಬಗ್ಗೆ ನಿಮಗೆ ಏನು ಐಡಿಯಾ ಇಲ್ಲ ಅಂದ್ರೆ ITM, OTM, ATM ಅಂದ್ರೆ ಏನಂತ ತಿಳ್ಕೊಳ್ಳೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ನೋಡಿ ಒಂದು ಸ್ವಲ್ಪ ಎಜುಕೇಶನ್ ಪಾಯಿಂಟ್ ಆಫ್ ವ್ಯೂ ಆಗಿ ತಗೊಳ್ಳಿ, ಟ್ರೈ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಬೇಸಿಕ್ಸ್ ಆಫ್ ಆಪ್ಷನ್ಸ್ ಒಂದು ವಿಡಿಯೋ ಬಿಟ್ಟಿದ್ದೀನಿ. ಬೇಸಿಕ್ಸ್ ಆಪ್ಷನ್ಸ್ ಇಂಗ್ಲೀಷಲ್ಲಿ ಇನ್ನ ಬಿಟ್ಟಿಲ್ಲ, ಇನ್ನ ಬಿಡಬೇಕು ಅಂದ್ಕೊಂಡಿದ್ದೀನಿ. ಇಂಟ್ರಾಡೇ ಸ್ಟ್ರಾಟಜಿ ಒಂದು ಪೋಸ್ಟ್ ಮಾಡಿದ್ದೀನಿ. ಸೊ ಇವಾಗ ನಂದು ಲೈವ್ ಅಪ್ಡೇಟ್ಸ್, ಮೀನ್ಸ್ ಈ ಲೈವ್ ಟ್ರೇಡ್ಸ್ ಹೇಗೆ ಪರ್ಫಾರ್ಮೆನ್ಸ್ ಹೇಗೆ ನಡೀತಿದೆ ಅಂತ ನಾನು ಒಂದು ತೋರಿಸ್ತಾ ಇದ್ದೀನಿ. ಸೊ ಆಪ್ಷನ್ಸ್ ಬೈಯಿಂಗ್ ಮಾಡಿ ಯಾರು ದುಡ್ಡು ಮಾಡಕ್ ಆಗಲ್ಲ ಅಂತ ಹೇಳೋ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಅನ್ನು ಚೇಂಜ್ ಮಾಡೋಣ ಅಂತ ನನ್ನ ಥಿಂಕಿಂಗು. ಸೊ ಆಪ್ಷನ್ಸ್ ಬೈಯಿಂಗ್ ಅಲ್ಲಿ ಪ್ರಾಫಿಟ್ ಇದೆ. ಸೊ ನನ್ನ ಪ್ರಾಫಿಟ್ಸ್ ಏನಿದೆ, ನನ್ನ ಪರ್ಫಾರ್ಮೆನ್ಸ್ ಏನಿದೆ ಅಂತ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ. ಸೊ ಈಗ ನನಗೆ ಓವರ್ ಆಲ್ ಇದು 35% ಬಂದಿದೆ. ಸೊ 100% ರಿಟರ್ನ್ಸ್ ನನಗೆ ವಿತಿನ್ 3 months to 5 months ಒಳಗಡೆ ಬಂದೇ ಬರುತ್ತೆ. ಸೊ ವಿತಿನ್ 3 months to 5 months 100% ರಿಸಲ್ಟ್ ಬಂದರೆ ಇದರಲ್ಲಿ ವಿತ್ ಕಾಂಪೌಂಡಿಂಗ್ ಹೇಗೆ ವರ್ಕ್ ಆಗುತ್ತೆ, ಸೊ ವಿತೌಟ್ ಕಾಂಪೌಂಡಿಂಗ್ ಹೇಗೆ ವರ್ಕ್ ಆಗುತ್ತೆ, ಪ್ರತಿಯೊಂದೊಂದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದು ಎಜುಕೇಶನ್ ಕಂಟೆಂಟ್ ಮಾಡೋದಕ್ಕೋಸ್ಕರ ನಾನು ಲೈವ್ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಾಚ್ ಮಾಡಿ, ಎಲ್ಲ ವಿಡಿಯೋನಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನ್ನ ಎಲ್ಲ ವಿಡಿಯೋಸ್ಗಳಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ.